ವೇದಾಂತ ಶೇರು 65% ಬಿದ್ದೋಯ್ತು. ತುಂಬಾ ಜನ ಪ್ಯಾನಿಕ್ ಆಗಿ ಫೋನ್ ಮಾಡ್ತಾ ಇದ್ದಾರೆ. ಎಸ್, 65% ಬಿದ್ದೋಯ್ತು. ಏನ್ ಸರ್ ಇದು ವ್ಯಾಲ್ಯೂ ಡಿಸ್ಟ್ರಕ್ಷನ್ ಆಗೋಯ್ತಲ್ಲ ಅಂತ ಹೇಳ್ತಾರೆ. ಇದು ವ್ಯಾಲ್ಯೂ ಡಿಸ್ಟ್ರಕ್ಷನ್ ಅಲ್ಲ, ವ್ಯಾಲ್ಯೂ ಡಿಸ್ಟ್ರಿಬ್ಯೂಷನ್. ಎಲ್ಲೂ ಹೋಗಲ್ಲ, ಯಾರು ಪ್ಯಾನಿಕ್ ಸಹ ಆಗಬೇಡಿ. ವೇದಾಂತ ಶೇರ್ ಇರೋರಿಗೆ ಇನ್ನ 4 ಶೇರ್ ಎಕ್ಸ್ಟ್ರಾ ಬರ್ತಾ ಇದೆ. ಟೋಟಲ್ 5 ಕಂಪನಿ ಎಂಟಿಟೀಸ್ ನಿಮ್ಮ ಅಕೌಂಟಲ್ಲಿ ಇರ್ತದೆ. ಏನಿದು ವೇದಾಂತ 65% ಕ್ರಾಶ್ನ ಮಹಿಮೆ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ವೇದಾಂತ ಕಂಪನಿ ಶೇರ್ಸ್ ಅಲ್ಲಿ ಏನಾಯ್ತು ಅನ್ನೋದು ತಿಳ್ಕೊಳ್ಳೋಕೆ ಮುಂಚೆ ಬೋನಸ್ ಅಂದ್ರೆ ಏನು, ಸ್ಪ್ಲಿಟ್ ಅಂದ್ರೆ ಏನು ತಿಳ್ಕೊಳ್ಳೋಣ ಬನ್ನಿ. ಸೊ ಬೋನಸ್ ಎಕ್ಸಾಂಪಲ್, ಒಂದು ಕಂಪನಿ 1:1 ಬೋನಸ್ ಕೊಡ್ತು ಅಂದ್ರೆ ಏನು, 2:1 ಬೋನಸ್ ಕೊಡ್ತು ಅಂದ್ರೆ ಏನು, 5:4 ಬೋನಸ್ ಕೊಡ್ತು ಅಂದ್ರೆ ಏನು. ಈ ತರ ಬೋನಸ್ಗಳು 2 ವರ್ಷಕ್ಕೊಂದ್ಸತಿ 3 ವರ್ಷಕ್ಕೊಂದ್ಸತಿ ಕೊಡ್ತಾ ಇರೋ ಕಂಪನೀಸ್ ನೋಡಿರ್ತೀರಾ. ಮೇಜರ್ಲಿ ಬೋನಸ್ 1:1 ಇರುತ್ತೆ. ಬೋನಸ್ ಅಂದ್ರೆ ಏನ್ ಸರ್? ಎಕ್ಸಾಂಪಲ್, ಒಂದು ಶೇರಿನ ಬೆಲೆ 1000 ರೂಪಾಯಿ ಟ್ರೇಡ್ ಆಗ್ತಾ ಇದೆ, ನಿಮಗೆ 2 ಶೇರ್ ಕೊಡ್ತಾರೆ, ಬಟ್ ಆ ಶೇರಿನ ಬೆಲೆ 500 ರೂಪಾಯಿ ಆಗಿದೆ. ಸರ್ ಬೋನಸ್ ಅಂದ್ರೆ ಏನಂದ್ರೆ, ಲೆಟ್ಸ್ ಸೇ ಒಂದು ಶೇರಿನ ಬೆಲೆ 1000 ರೂಪಾಯಿ ಟ್ರೇಡ್ ಆಗ್ತಾ ಇರುತ್ತೆ, ಅದನ್ನ ಏನ್ ಮಾಡ್ತಾರೆ, ನಿಮಗೆ ಇನ್ನೊಂದು ಶೇರು ನಿಮ್ಮ ಅಕೌಂಟ್ ಕ್ರೆಡಿಟ್ ಮಾಡ್ತಾರೆ, ಬಟ್ ಆ ಶೇರಿನ ವ್ಯಾಲ್ಯೂ 500 ರೂಪೀಸ್ ಆಗುತ್ತೆ. ಸೊ ಹಂಗೆ ನೋಡೋಕೆ ಏನು ಬೆನಿಫಿಟ್ ಇಲ್ಲ ಸರ್. ಎಸ್, ಬೋನಸ್ ಶೇರ್ಸ್ ಅಲ್ಲಿ ಏನು ಬೆನಿಫಿಟ್ ಇಲ್ಲ, ಬಟ್ ನಿಮ್ಗೆ 2 ಶೇರ್ ಬಂತಲ್ಲ, 500 ರೂಪಾಯಿದು 2 ಶೇರ್ ಬಂತು. ಈ ಶೇರ್ನ ಹಂಗೆ ಇನ್ನೊಂದು 2-3 ವರ್ಷ ಬಿಟ್ರೆ ಮತ್ತೆ ಈ 1000 ರೂಪಾಯಿ ಹೋಗುತ್ತೆ. ನಿಮಗೂ ಗೊತ್ತಿದೆ ಕಂಪನಿ ಗ್ರೋತ್. ಫಸ್ಟ್ ಆಫ್ ಆಲ್ ಬೋನಸ್ ಶೇರ್ಸ್ ಕೊಡ್ಬೇಕಂದ್ರೆ ಕಂಪನಿಯಲ್ಲಿ ಗ್ರೋತ್ ಇರಬೇಕು. ಮೋಸ್ಟ್ ಆಫ್ ದ IT ಕಂಪ್ನೀಸು ಈ ಬೋನಸ್ ಶೇರ್ಗಳನ್ನ ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ. ಬೋನಸ್ ಶೇರ್ಸು, ಬೈಬ್ಯಾಕ್ಸು, ರೈಟ್ಸ್ ಇಶ್ಯೂ ಇದೆಲ್ಲ ಮಾಡೋದು IT ಕಂಪ್ನೀಸ್. ಈ IT ಕಂಪ್ನೀಸ್ ಹತ್ರ ಯಾವಾಗ ದುಡ್ಡು ಸಿಕ್ಕಾಪಟ್ಟೆ ಬರುತ್ತಲ್ಲ, ಎಕ್ಸೆಸ್ ರಿಸರ್ವ್ ಕ್ಯಾಶ್ ಇರ್ತದೆ. ಇವ್ರೇನ್ ಮಾಡ್ತಾರೆ, ಆ ರಿಸರ್ವ್ ಕ್ಯಾಶ್ ಅನ್ನ ಇಟ್ಕೊಂಡು ಬೋನಸ್ ಶೇರ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ. ಸೊ ಎಕ್ಸಾಂಪಲ್, ಒಂದು ಕಂಪನಿ ಹತ್ರ ಎಕ್ಸಾಂಪಲ್ ಇನ್ಫೋಸಿಸ್ ತಗೊಳ್ಳೋಣ. ಇನ್ಫೋಸಿಸ್ ನೀವು ನೋಡಿದ್ರಿ ಎಷ್ಟೋ ಸತಿ ಬೋನಸ್ ಶೇರ್ ಕೊಟ್ಟಿದೆ. ಯಾವಾಗ ಈ ಬೋನಸ್ ಶೇರ್ ಕೊಡ್ತಾರೆ ಅಂದ್ರೆ, ಇವ್ರಿಗೆ ಸಿಕ್ಕಾಪಟ್ಟೆ ರಿಸರ್ವ್ ಕ್ಯಾಶ್ ಇರ್ತದೆ. ಆ ದುಡ್ಡನ್ನ ಏನ್ ಮಾಡೋದು ಅಂತ ಗೊತ್ತಾಗ್ತಾರಲ್ಲ, ಅವಾಗ ಬೋನಸ್ ಶೇರ್ಸ್ ನ ಅನೌನ್ಸ್ ಮಾಡ್ತಾರೆ. ಸೊ ಬೋನಸ್ ಶೇರ್ಸ್ ಕೊಡ್ಬೇಕಂದ್ರೆ ಆಸ್ ಪರ್ ರೂಲ್ಸ್ ಸಮ್ ರಿಸರ್ವ್ ಕ್ಯಾಶ್ ಇರಲೇಬೇಕು. ಕಂಪನಿ ಸಿಕ್ಕಾಪಟ್ಟೆ ಗ್ರೋತ್ ಕೊಡ್ತಾ ಇದ್ರೆ ಅವಾಗ ಬೋನಸ್ ಶೇರ್ಸ್ ನ ಅನೌನ್ಸ್ ಮಾಡ್ತಾರೆ. ಸೊ ಪಬ್ಲಿಕ್ಗಂತೂ ಏನು ಹೆಲ್ಪ್ ಆಗಲ್ಲ, ಬಟ್ ಕಂಪನಿ ವ್ಯಾಲ್ಯೂಯೇಷನ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ಸೊ ಯಾವುದೋ ಒಂದು ಕಂಪ್ನಿ ಬೋನಸ್ ಅನೌನ್ಸ್ ಮಾಡ್ತಾ ಇದೆ ಅಂದ್ರೆ ಅವರ ಬ್ಯಾಕ್ ಎಂಡ್ ಅಲ್ಲಿ ರಿಸರ್ವ್ ಕ್ಯಾಶ್ ಇದೆ ಅಂತಾನೆ ಅರ್ಥ. ಸೊ ಇದು ವ್ಯಾಲ್ಯೂಯೇಷನ್ಸ್ ಇಂಪ್ರೂವ್ ಮಾಡುತ್ತೆ, ಒಂದು ಪಿಕ್ಚರ್, ಆ ಕಂಪನಿ ಬಗ್ಗೆ ಪಿಕ್ಚರ್ ನ ಚೇಂಜ್ ಮಾಡುತ್ತೆ. ಸೊ ಇದರಿಂದ ಯಾರಿಗೂ ಏನು ಬೆನಿಫಿಟ್ ಇಲ್ಲ, ಬಟ್ ಕಂಪನಿಗೆ ಮಾತ್ರ ಬೆನಿಫಿಟ್ ಇದೆ. ಹೆಂಗಂದ್ರೆ, ಶೇರ್ ಪ್ರೈಸ್ ಅರ್ಧ ಆದವಾಗ ಜಾಸ್ತಿ ಜನ ಹೂಡಿಕೆ ಮಾಡಕ್ಕೂ ಬರ್ತಾರೆ. ಜೊತೆಗೆ ಬೋನಸ್ ಇಶ್ಯೂ ಮಾಡೋ ಟೈಮಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳು ಬೋನಸ್ ಶೇರ್ ಇಶ್ಯೂ ಆಗಕ್ಕೆ ಮುಂಚೆನೆ ಅದು ಅಪ್ಪರ್ ಸರ್ಕ್ಯೂಟ್ ಹೊಡ್ಕೊಂಡು ಹೋಗ್ತಾ ಇರುತ್ತೆ. ಬೋನಸ್ ಇಶ್ಯೂ ಎಕ್ಸ್ ಡೇಟ್ ಅನೌನ್ಸ್ ಮಾಡಿದ್ಮೇಲೆ ಮೋಸ್ಟ್ ಆಫ್ ದ ಸ್ಟಾಕ್ಸ್ ಬೀಳುತ್ತೆ. ಸೊ ಇಫ್ ದ ಕಂಪನಿ ಇಸ್ ರಿಯಲಿ ಬೋನಸ್ ಅನೌನ್ಸ್ ಮಾಡ್ತಾ ಇದೆ, ಅರ್ಥ ಏನಂದ್ರೆ ಕಂಪನಿ ಸಿಕ್ಕಾಪಟ್ಟೆ ದುಡ್ಡು ಮಾಡಿದೆ ಅಂತ ಅರ್ಥ. ನೆನ್ಪಿಟ್ಕೊಳ್ಳಿ, ಸಿಕ್ಕಾಪಟ್ಟೆ ದುಡ್ಡು ಮಾಡಿದೆ, ಬೋನಸ್ ಅನೌನ್ಸ್ ಮಾಡ್ತಾ. ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ ಐಚರ್ ಮೋಟರ್ಸ್. ಸೊ ಐಚರ್ ಮೋಟರ್ಸ್ ಎನಿ ಟೈಮ್ ಬೋನಸ್ 1:1 ಬೋನಸ್ ಕೊಡೋ ಚಾನ್ಸಸ್ ತುಂಬ ಇದೆ. ಯಾಕಂದರೆ ಈ ಐಚರ್ ಮೋಟರ್ಸ್ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾ ಇದೆ, ಸಿಕ್ಕಾಪಟ್ಟೆ ಲಾಭನ ಮಾಡಿದರೆ ರಿಸರ್ವ್ ಕ್ಯಾಶು ಇರ್ಬೋದು ಅಂತ ನನ್ನ ಅನಿಸಿಕೆ. ಐಚರ್ ಮೋಟರ್ಸ್ ಏನು ಮಾಡ್ತಾರೆ, 1:1 ಬೋನಸ್ ಕೊಟ್ಟರೆ ಇವಾಗ 7,200 ರೂಪಾಯಿ ಇರೋದು 3,600 ರೂಪಾಯಿಗೆ ಬರುತ್ತೆ ಒಂದು ಶೇರು. ಸೊ ಅದರಿಂದ ನಮಗೇನು ಬೆನಿಫಿಟ್ಟು, 3,600 ರೂಪಾಯಿ ಶೇರ್ 2 ಸಿಗುತ್ತೆ. 2 ಸಿಗ್ಬೇಕಾದ್ರೆ ನಮಗೆ ಡಿವಿಡೆಂಡ್ ಸಿಗುತ್ತೆ. ಜೊತೆಗೆ ಸ್ವಲ್ಪ ಇನ್ನೊಂದು 2-3 ವರ್ಷ ವೇಟ್ ಮಾಡಿದ್ರೆ ಮತ್ತೆ ಈ ಶೇರ್ 7,000ಕ್ಕೆ ಹೋಗೋ ಚಾನ್ಸಸ್ಸು ತುಂಬ ಇರುತ್ತೆ. ಯಾಕಂದರೆ ಈ ಕಂಪನಿಯಲ್ಲಿ ಎಕ್ಸೆಸ್ ರಿಸರ್ವ್ ಕ್ಯಾಶ್ ಇರೋದ್ರಿಂದ ಬೋನಸ್ನ ಅನೌನ್ಸ್ ಮಾಡಿದ್ದಾರೆ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಪ್ರಶ್ನೆಗಳು ಅಥವಾ ಗೊಂದಲಗಳಿದೆಯೇ? 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ನಟರಾಜ್ ಸರ್ ಹಾಗೂ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮನೋಜ್ ಕುಮಾರ್ ಅವರು ನಿಮ್ಮೊಂದಿಗೆ ಇದ್ದಾರೆ. ಸಂಪೂರ್ಣ ಉಚಿತ ಮಾರ್ಗದರ್ಶನ ಪಡೆಯಿರಿ. ನಮ್ಮ ಉದ್ದೇಶ ಜನರಿಗೆ ಸರಿಯಾದ ಶಿಕ್ಷಣ ನೀಡುವುದು ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಲು ಸಹಾಯ ಮಾಡುವುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈಗಲೇ ಕರೆ ಮಾಡಿ. ಇನ್ನೊಂದು ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಹಳೆ ಫೇಸ್ ವ್ಯಾಲ್ಯೂ 10 ರೂಪಾಯಿ ಇದ್ರೆ ಈ ಹೊಸ ಫೇಸ್ ವ್ಯಾಲ್ಯೂ 5 ಆಗಿದೆ. ಸೊ ಇನ್ನೊಂದು 10 ರೂಪೀಸ್ ಇರೋ ಫೇಸ್ ವ್ಯಾಲ್ಯೂ 1 ರೂಪಿ ಸಹ ಆಗಿದೆ. ಸೊ ಅಂದರೆ ಏನು, ಸ್ಟಾಕ್ನ 10 ಟೈಮ್ ಸ್ಪ್ಲಿಟ್ ಮಾಡಿದ್ದಾರೆ ಅಂತ. ಇಲ್ಲಿ ಸ್ಟಾಕ್ನ 2 ಪಟ್ಟು ಸ್ಪ್ಲಿಟ್ ಮಾಡಿದ್ದಾರೆ ಅಂತ. ಸೊ ಇನ್ನೊಂದು 2 ರೂಪೀಸ್ ಇರೋ ಫೇಸ್ ವ್ಯಾಲ್ಯೂ 1 ರೂಪಾಯಿ ಆಗಿದೆ ಅಂದ್ರೇನು, ಸ್ಟಾಕ್ನ 2 ಟೈಮ್ಸ್ ಸ್ಪ್ಲಿಟ್ ಮಾಡಿದ್ದಾರೆ ಅಂತ. ಸೊ ರೀಸೆಂಟ್ಲಿ ನೀವು ನೋಡಿದ್ರೆ ಬಜಾಜ್ ಫೈನಾನ್ಸ್ ಅನ್ನೋ ಕಂಪನಿ ಆಲ್ಮೋಸ್ಟ್ 10:1 ಫೇಸ್ ವ್ಯಾಲ್ಯೂ ಮಾಡಿದ್ರು. ಸೊ ಈ ತರ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಅಂದ್ರೆ, ಸ್ಟಾಕ್ನ 10 ಟೈಮ್ಸ್ ಡಿವೈಡ್ ಮಾಡ್ತಾರೆ. ಅಂದ್ರೆ 8,000 ರೂಪಾಯಿ ಟ್ರೇಡ್ ಆಗ್ತಾ ಇರೋ ಸ್ಟಾಕು 800 ರೂಪಾಯಿ ಆಗ್ಬಿಡುತ್ತೆ.
800 ರೂಪಾಯಿ ನಿಮಗೆ 10 ಶೇರ್ ಕೊಡ್ತಾರೆ. ಇದರಿಂದ ನಿಮ್ಗೆ ಏನೂ ಬೆನಿಫಿಟ್ ಬರಲಿಲ್ಲ. ಬಟ್ ಏನಂದರೆ ಲಿಕ್ವಿಡಿಟಿ ಪ್ರೊವೈಡ್ ಆಯಿತು. ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಗ್ರ್ಯಾಬ್ ಮಾಡೋದಕ್ಕೆ. ಸೊ ಇವಾಗ 8,000 ರೂಪಾಯಿ ಅಂದರೆ ಯಾರು ತೊಗೊಳ್ತಾರೆ? ಸೊ ಇವತ್ತು MRF ಶೇರು 1.5 ಲಕ್ಷ. ರೀಟೇಲರ್ಸ್ ಅದನ್ನು ಬೈ ಮಾಡೋದೇ ಇಲ್ಲ. ಯಾಕಂದರೆ ರೀಟೇಲರ್ಸ್ 1.5 ಲಕ್ಷ ಕೊಟ್ಟು ಯಾರು ತೊಗೊಳ್ತಾರೆ? ನಾಳೆ MRFಗೂ ಅನಿಸ್ಬೋದು ನಾನು ಸಹ ಸ್ಪ್ಲಿಟ್ ಮಾಡೋಣ ಅಂತ. ಸ್ಪ್ಲಿಟ್ ಮಾಡಿದ್ರೆ ಡೆಫಿನೆಟ್ಲಿ MRF 1:10 ಮಾಡಬೇಕು. ಸೊ ಅಂದರೆ ಯಾಕಂದರೆ ಅಷ್ಟು ದೊಡ್ಡ ವ್ಯಾಲ್ಯೂ ರೀಟೇಲರ್ಸ್ ಬೈ ಮಾಡಬೇಕಾದ್ರೆ 1:10 ಅಲ್ಲ, ಮೇ ಬಿ ಇನ್ನು ಅದಕ್ಕಿಂತ ಕಡಿಮೆನೂ ಮಾಡಬೇಕಾಗ್ಬೋದು. ಸೊ ಸ್ಪ್ಲಿಟ್ ಮಾಡಿದಾಗ ಏನಾಗುತ್ತೆ, ಶೇರಿನ ಬೆಲೆ 15,000 ರೂಪಾಯಿಗೆ ಬರ್ತದೆ. ಆವಾಗ ರೀಟೇಲರ್ ಸಹ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲಿಕ್ವಿಡಿಟಿ ಪ್ರೊವೈಡ್ ಆಗುತ್ತೆ. ಸ್ಟಾಕಲ್ಲಿ ಒಳ್ಳೆ ಮೊಮೆಂಟಮ್, ಅಂದರೆ ಅಟ್ಲೀಸ್ಟ್ ಒಂದು ಬೈಯಿಂಗ್ ಸೆಲ್ಲಿಂಗ್ ನಡೆಯುವಂಥ ಚಾನ್ಸಸ್ ಆದರೂ ಇರುತ್ತೆ. ಇದನ್ನು ಕಂಪನೀಸು ಪ್ರತಿ 3 ವರ್ಷ 5 ವರ್ಷಕ್ಕೆ ಒಂದ್ಸತಿ ಮಾಡ್ತಾರೆ. ಯಾವಾಗ ಕಂಪನಿ ತುಂಬ ಶೇರ್ ಪ್ರೈಸು ಕೈಗೆ ಎಟಕದ ಬೆಲೆಗೆ ಹೋದವಾಗ ಸ್ಟಾಕ್ ಸ್ಪ್ಲಿಟ್ ಮಾಡೋ ಚಾನ್ಸಸ್ ಇರುತ್ತೆ. ಇಲ್ಲ ಕಂಪನಿ ಹತ್ರ ಸಿಕ್ಕಾಬಟ್ಟೆ ರಿಸರ್ವ್ ಕ್ಯಾಶ್ ಇದೆ ಅಂದರೆ ಬೋನಸ್ಸು ಕೊಡೋ ಚಾನ್ಸಸ್ ಇರುತ್ತೆ. ಸರ್ ಸ್ಟಾಕ್ ಸ್ಪ್ಲಿಟ್ಟಲ್ಲೂ ಅಷ್ಟೇ. ಇವಾಗ 8,000 ರೂಪಾಯಿ ಶೇರ್ 800 ರೂಪಾಯಿಗೆ ಬಂದ್ಬಿಡ್ತು. ಸೊ ಅದರಿಂದ 10 ಶೇರ್ ಬಂತು. ಏನಾದ್ರು ಯೂಸ್ ಇದೆಯಾ? ರೀಟೇಲರ್ಸ್ಗೆ ಸ್ಟಾಕ್ ಸ್ಪ್ಲಿಟ್ಟಿಂದ ಆಗಲಿ ಸ್ಟಾಕ್ ಬೋನಸ್ಸಿಂದ ಆಗಲಿ ಏನು 1 ರೂಪಾಯಿ ಪ್ರಯೋಜನ ಇಲ್ಲ. ಬಟ್ ಏನಂದರೆ ಸ್ಟಾಕ್ ಬೋನಸ್ ಆದವಾಗ ಡೆಫಿನೆಟ್ಲಿ ಅದು ಗುಡ್ ನ್ಯೂಸು ಕಂಪನಿಗೆ. ರಿಸರ್ವ್ ಕ್ಯಾಶ್ ಜಾಸ್ತಿ ಇದೆ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ಸೊ ಆ ಟೈಮಲ್ಲಿ ಶೇರ್ ತುಂಬ ಬೆಳವಣಿಗೆ ಆಗುವಂಥ ಚಾನ್ಸಸ್ ಇದೆ. ಅದೇ ಸ್ಟಾಕ್ ಸ್ಪ್ಲಿಟ್ ಆದವಾಗ ಲಿಕ್ವಿಡಿಟಿ ಚೆನ್ನಾಗೇ ಬರೋ ಚಾನ್ಸಸ್ ಇರುತ್ತೆ. ಆವಾಗ ಆ ಶೇರಲ್ಲಿ ಮೊಮೆಂಟಮ್ ಜಾಸ್ತಿ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇದೆರಡು ಪ್ಲಸ್ ಪಾಯಿಂಟ್. ಅದೆರಡು ಬಿಟ್ಟರೆ ನಿಮಗೆ ಡೈರೆಕ್ಟಾಗಂತೂ ಏನೂ ಬೆನಿಫಿಟ್ ಇಲ್ಲ. ಕಮಿಂಗ್ ಬ್ಯಾಕ್ ಟು ವೇದಾಂತ ಶೇರ್. ವೇದಾಂತ ಕಂಪ್ನಿ ಬಗ್ಗೆ ಮಾತಾಡೋಕ್ಕೆ ಹೋದರೆ ವೇದಾಂತ ಕಂಪನಿಯಲ್ಲಿ ಸ್ಟಾಕ್ ಸ್ಪ್ಲಿಟ್ಟು ಆಗಿಲ್ಲ, ಸ್ಟಾಕ್ ಬೋನಸ್ಸು ಕೊಟ್ಟಿಲ್ಲ, ಡಿಮರ್ಜರ್ ಆಗಿದೆ. ಅಂದರೆ ಒಂದು ಕಂಪನಿ 1,000 ರೂಪಾಯಿ ಇರೋ ಶೇರು ಒಂದು 10 ಕಂಪ್ನಿ ಡಿವೈಡ್ ಆಗಿ ಕೊಟ್ಟಂಗೆ. ಸೊ ವೆರಿ ಸಿಂಪಲ್. ಯಾವುದೋ ಒಂದು ಗ್ರೂಪ್ ಆಫ್ ಕಂಪ್ನೀಸ್ ಇರುತ್ತೆ. ಆ ಗ್ರೂಪ್ ಆಫ್ ಕಂಪ್ನೀಸ್ ಏನು ಮಾಡ್ತಾರೆ, ಅವರು ಆ ಬಿಸ್ನೆಸ್ಗಳನ್ನು ಸೆಗ್ರಿಗೇಷನ್ ಮಾಡಿ ಡಿವೈಡ್ ಮಾಡಿ ಬೇರೆ ಬೇರೆ ಕಂಪನಿಯ ಶೇರ್ಗಳನ್ನು ಕೊಡೋ ಥರ. ಜಸ್ಟ್ ಎಕ್ಸಾಂಪಲ್ ರಿಲಯನ್ಸಲ್ಲಿ ನಿಮ್ಗೆ ಗೊತ್ತಿದೆ, ಬೇರೆ ಬೇರೆ ಕಂಪ್ನೀಸ್ ಎಲ್ಲ ಇನ್ವಾಲ್ವ್ ಆಗಿ ರಿಲಯನ್ಸ್ ಅನ್ನೋ ಕಂಪ್ನಿ ಒಂದು ಮೇನ್ ಕಂಪ್ನಿ ಆಗಿದೆ. ಯಾವತ್ತೋ ಒಂದು ದಿವಸ ರಿಲಯನ್ಸ್ ಕಂಪ್ನಿಯವ್ರು ಏನು ಮಾಡ್ತಾರೆ, ಡಿಮರ್ಜರ್ ಅಂತ ಮಾಡೇ ಮಾಡ್ತಾರೆ. ಅದು ಇನ್ನೇನು ಕೆಲವೇ ದಿನಗಳಲ್ಲೂ ಸಹ ನಡೀಬೋದು. ಅವಾಗ ಏನು ಮಾಡ್ತಾರೆ, ರಿಲಯನ್ಸ್ನ ಸಪ್ರೇಟ್ ಶೇರ್ ಮಾಡಿಬಿಟ್ಟು ರಿಲಯನ್ಸು ಜಿಯೋನೇ ಸಪ್ರೇಟ್ ಶೇರ್ ಮಾಡ್ತಾರೆ. ಅವಾಗ ಒಂದು ರಿಲಯನ್ಸ್ ಶೇರ್ ಇಟ್ಕೊಂಡಿರೋರಿಗೆ ಇಷ್ಟು ಜಿಯೋ ಶೇರ್ ಸಿಗುತ್ತೆ, ಇಷ್ಟು ರಿಲಯನ್ಸ್ ಶೇರ್ ಸಿಗುತ್ತೆ ಅಂತ ಕರೀತಾರೆ. ಅದನ್ನು ಡಿಮರ್ಜರ್ ಅಂತ ಕರೀತಾರೆ. ಅಟ್ ಪ್ರೆಸೆಂಟ್ ವೇದಾಂತದಲ್ಲಿ ಯಾವ ಥರ ಡಿಮರ್ಜರ್ ಆಗಿದೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ಸೊ ಅಟ್ ಪ್ರೆಸೆಂಟ್ ಇದು ಏನಾಗಿದೆ ಅಂದರೆ ವೇದಾಂತ ಶೇರು 65% ಬಿದ್ದಿಲ್ಲ. ಇದು ಡಿಮರ್ಜ್ ಆಗಿರೋದು. ಇದು ವ್ಯಾಲ್ಯೂ ಡಿಸ್ಟ್ರಕ್ಷನ್ ಅಲ್ಲ, ವ್ಯಾಲ್ಯೂ ಡಿಸ್ಟ್ರಿಬ್ಯೂಷನ್. ವೇದಾಂತ ಶೇರ್ಸು 64% ಡಿಕ್ಲೈನ್ ಆಗಿದೆ ಬಿಕಾಸ್ ಆಫ್ ಡಿಮರ್ಜರ್. ಸೊ ಇಲ್ಲಿ ರೀಸನ್ಸ್ನ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಕ್ಸ್ ಡೇಟು ಏಪ್ರಿಲ್ 30ನೇ ತಾರೀಕಿತ್ತು. ಏಪ್ರಿಲ್ 30ನೇ ತಾರೀಕಿಗೆ ಅದು 64% ಬಿತ್ತು. ಆ್ಯಂಡ್ ರೆಕಾರ್ಡ್ ಡೇಟ್ ಮೇ 1 ಆಗಿರುತ್ತೆ. ಆ್ಯಂಡ್ ಇದಾಗಿ 45 ದಿವಸ ನನ್ನ ಪ್ರಕಾರ ಜೂನ್ 15ನೇ ತಾರೀಕು ಅಷ್ಟರಲ್ಲಿ ನಿಮ್ಮ ಅಕೌಂಟ್ಗೆ ಮಿಕ್ಕಿರೋ ದುಡ್ಡು ಬೇರೆ ಶೇರ್ಗಳ ರೂಪದಲ್ಲಿ ಬರುತ್ತೆ. ಅಂದರೆ ಈ ವೇದಾಂತ ಶೇರು ನಿಮಗೆ ಬೇರೆ ಶೇರ್ಗಳನ್ನು ಅಂದರೆ ಅದು ಮರಿ ಹಾಕಿದೆ. ಸೊ ಇವಾಗ ಸದ್ಯಕ್ಕೆ ನಿಮ್ಮ ಅಕೌಂಟಲ್ಲಿ ಬರೀ ತಾಯಿ ಶೇರ್ ಇರ್ಬೋದು, ಇಟ್ಸ್ ಅ ಮದರ್ ಶೇರ್ ಇರ್ಬೋದು, ಅದ್ರ ಪೇರೆಂಟ್ಸು. ಸೊ ಪೇರೆಂಟ್ ಶೇರ್ ಇದ್ದರೆ ಅದ್ರ ಬೇಬಿ ಶೇರ್ಸ್ ಏನಿದೆಯಲ್ಲ, ಅಂದರೆ ಡಿಮರ್ಜ್ ಆಗಿ ಬೇರೆ ಬೇರೆ ಕಂಪ್ನೀಸ್ ಆಗಿದೆಯಲ್ಲ, ಆ ಬೇಬಿ ಕಂಪನಿಗಳು ಸಹ ನಿಮಗೆ ಬರುತ್ತೆ. ಯಾವ್ಯಾವ ಶೇರ್ ಬರುತ್ತೆ ಅಂತ ನೋಡೋಕೆ ಹೋದರೆ, ಸೊ ಇದು ಫಸ್ಟು ಎಲ್ಲಿಂದ ಎಲ್ಲಿಗೆ ಬಿದ್ದಿದೆ ನೋಡಿ. 773 ರೂಪಾಯಲ್ಲಿರೋ ಶೇರು 271 ರೂಪಾಯಿಗೆ ಬಿದ್ದಿದೆ. ಆಲ್ಮೋಸ್ಟ್ 65% ಲಾಸ್ ಆಗಿದೆ. ಸೊ ಅದನ್ನು ಲಾಸ್ ನೋಡಿ ನೀವು ಭಯ ಪಡಕ್ಕೆ ಹೋಗ್ಬಿಡಿ. ಅದು ಲಾಸ್ ಅಲ್ಲ, ಇಟ್ಸ್ ಜಸ್ಟ್ ಅ ಡಿಮರ್ಜರ್. ಮಿಕ್ಕಿರೋದು ಏನು 500 ರೂಪಾಯಿ ಇದೆಯಲ್ಲ, ಅಷ್ಟಕ್ಕೂ ಸಹ ನಿಮಗೆ ಬೇರೆ ಬೇರೆ ಸಣ್ಣ ಪುಟ್ಟ ಕಂಪನಿಗಳು ನಿಮ್ಮ ಅಕೌಂಟಿಗೆ ಬಂದು ಸೇರಿಕೊಳ್ಳುತ್ತೆ. ಸೊ ಯಾವ್ಯಾವ ಕಂಪ್ನಿ ಬರುತ್ತೆ ಅಂದರೆ ವೇದಾಂತ ಲಿಮಿಟೆಡು ಇದೆ, ಡಿವೈಡ್ ಆಗಿದೆ. ಸೊ ವೇದಾಂತ ಅಲ್ಯೂಮಿನಿಯಂ ಮೆಟಲ್ಸ್ ಅಂತ ಡಿವೈಡ್ ಆಗಿದೆ. ಆ್ಯಂಡ್ ವೇದಾಂತ ಆಯಿಲ್ ಆ್ಯಂಡ್ ಗ್ಯಾಸ್, ವೇದಾಂತ ಪವರ್ ಆ್ಯಂಡ್ ವೇದಾಂತ ಐರನ್ ಆ್ಯಂಡ್ ಸ್ಟೀಲ್. ಸೊ ಟೋಟಲ್ 4 ಕಂಪನಿ ಶೇರ್ಗಳು ನಿಮ್ಮ ಅಕೌಂಟಿಗೆ ಬರುತ್ತೆ. ಸೊ 4 ಕಂಪನಿ ಶೇರ್ಗಳನ್ನು ಬೇಕಾದ್ರೆ ಬರೆದಿಟ್ಕೊಳ್ಳಿ. ಒಂದು ಶೇರು ವೇದಾಂತ ಅಲ್ಯೂಮಿನಿಯಂ ಮೆಟಲ್ ಸಿಗುತ್ತೆ, ಇನ್ನೊಂದು ವೇದಾಂತ ಪವರ್ ಸಿಗುತ್ತೆ, ವೇದಾಂತ ಆಯಿಲ್ ಆ್ಯಂಡ್ ಗ್ಯಾಸ್ ಸಿಗುತ್ತೆ, ಇನ್ನೊಂದು ವೇದಾಂತ ಐರನ್ ಆ್ಯಂಡ್ ಸ್ಟೀಲ್ ಸಿಗುತ್ತೆ. ಟೋಟಲ್ 4 ಕಂಪನಿ ಶೇರ್ ಸಿಗುತ್ತೆ. ನಿಮ್ಮ ಹತ್ರ ಇರೋ ಒಂದು ವೇದಾಂತಗೆ 4 ವೇದಾಂತ ಸಿಗುತ್ತೆ. ವೇದಾಂತ 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 ಸಿಗುತ್ತೆ. ನಿಮ್ಮ ಹಳೆ ಶೇರು ವೇದಾಂತ ಜೊತೆಗೆ ಅಲ್ಯೂಮಿನಿಯಂ ಬಿಸ್ನೆಸ್, ಆಯಿಲ್ ಆ್ಯಂಡ್ ಗ್ಯಾಸ್, ಪವರ್ ಆ್ಯಂಡ್ ಐರನ್ ಆ್ಯಂಡ್ ಸ್ಟೀಲ್, ಟೋಟಲ್ 5 ಕಂಪನಿಯ ಶೇರ್ಗಳು ಸಿಗುತ್ತೆ. 4 ಅಲ್ಲ, 5 ಕಂಪನಿ ಶೇರ್ಗಳು ನಿಮಗೆ ಸಿಗುತ್ತೆ. ಸೊ ಯಾವ ರೇಷಿಯೋದಲ್ಲಿ ಸ್ಟಾಕ್ನ ಸ್ಪ್ಲಿಟ್ ಮಾಡಿದ್ದಾರೆ ಅಂದರೆ 30% ಆಫ್ ದ ಬಿಸ್ನೆಸ್ ವ್ಯಾಲ್ಯೂನ ವೇದಾಂತ ಕೊಟ್ಟಿದ್ದಾರೆ, 25% ಅಲ್ಯೂಮಿನಿಯಂ ಬಿಸ್ನೆಸ್ಗೆ ಕೊಟ್ಟಿದ್ದಾರೆ, 20% ಆಯಿಲ್ ಆ್ಯಂಡ್ ಗ್ಯಾಸ್, ಪವರ್ಗೆ 15%, ಸ್ಟೀಲ್ ಆ್ಯಂಡ್ ಐರನ್ಗೆ 10% ಕೊಟ್ಟಿದ್ದಾರೆ. ಸೊ ಈ ರೀತಿ 100% ವೇಟೇಜ್ನ 5 ಸೆಕ್ಟರ್ಗಳು, 5 ಒಂದು ಬಿಸ್ನೆಸ್ ಎಂಟಿಟೀಸ್ಗೆ ಸ್ಪ್ಲಿಟ್ ಮಾಡಿದ್ದಾರೆ. ಸೊ ಇವತ್ತು ನಿಮ್ಮ ಅಕೌಂಟ್ನಲ್ಲಿ 271 ರೂಪಾಯಿ ಮಾತ್ರ ಏನಕ್ಕೆ ತೋರಿಸ್ತಾ ಇದೆ, ಮಿಕ್ಕಿರೋ 500 ರೂಪಾಯಿ ಯಾಕೆ ತೋರಿಸ್ತಾ ಇಲ್ಲ ಅಂದರೆ
ಅವರು ನಿಮ್ಮ ಅಕೌಂಟಲ್ಲಿ ಹಾಕಿರೋದು ಬರೀ 30% ಆಫ್ ದ ಬಿಸ್ನೆಸ್. ಇನ್ನು 70% ಆಫ್ ದ ಬಿಸ್ನೆಸ್ ಏನು ಶೇರ್ಸ್ ಇದೆಯಲ್ಲ ಅದನ್ನು ನಿಮಗೆ ಇನ್ನೂ ಕ್ರೆಡಿಟ್ ಮಾಡಿಲ್ಲ. ಕ್ರೆಡಿಟ್ ಮಾಡೋದಕ್ಕೆ 45 ದಿನ ಬೇಕಾಗತ್ತೆ. ಸೊ ಅಂದರೆ ಆಲ್ಮೋಸ್ಟ್ ನಿಮಗೆ ಒಂದು ಜೂನ್ ಎಂಡಿಂಗ್ ಆಗ್ಬೋದು ನನ್ನ ಪ್ರಕಾರ. ಹಾಲಿಡೇಸ್ ಎಲ್ಲ ಲೆಕ್ಕ ಹಾಕಿದ್ರೆ ಜೂನ್ ಎಂಡಿಂಗ್ ಅಷ್ಟರಲ್ಲಿ ನಿಮ್ಮ ಅಕೌಂಟಿಗೆ ಮಿಕ್ಕಿರೋ ದುಡ್ಡು ಬಂದೇ ಬರುತ್ತೆ. ಅದು ಎಲ್ಲೂ ಹೋಗಲ್ಲ, ಯಾರೂ ಪ್ಯಾನಿಕ್ಕು ಸಹ ಆಗಬೇಡಿ. ಇದು 65% ವೆಲ್ತ್ ಡಿಸ್ಟ್ರಕ್ಷನ್ ಅಲ್ಲ, ವೆಲ್ತ್ ಡಿಸ್ಟ್ರಿಬ್ಯೂಷನ್. ಇವ್ರದ್ದು ಬೇರೆ ಬೇರೆ ಬಿಸ್ನೆಸ್ಗಳಿತ್ತು, ಅದೆಲ್ಲ ನೋಡಿ ಯಾವ್ಯಾವುದಕ್ಕೆ ಮೂವ್ ಆಗಿದೆ ಅಂತಲೂ ನೋಡ್ಬೋದು. ಭಾರತ್ ಅಲ್ಯೂಮಿನಿಯಂ ಏನಾಗಿದೆ, ವೇದಾಂತ ಅಲ್ಯೂಮಿನಿಯಂ ಆಗಿದೆ. ತಲವಾಡಿ ಸಾಬೋ ಪವರ್ ಏನಾಗಿದೆ, ವೇದಾಂತ ಪವರ್ ಅಂತ ಹೆಸರು ಚೇಂಜ್ ಮಾಡಿದ್ದಾರೆ. ಮಾಲ್ಕೋ ಎನರ್ಜಿನ ವೇದಾಂತ ಆಯಿಲ್ ಆ್ಯಂಡ್ ಗ್ಯಾಸ್. ಈ ಥರ ಕಂಪ್ನಿಗಳ ಹೆಸರುಗಳನ್ನು ಚೇಂಜ್ ಮಾಡಿ ಡಿಮರ್ಜ್ ಮಾಡಿ ಸೊ ಕಂಪನಿಗಳನ್ನು 5 ಎಂಟಿಟೀಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ಈ ಒಂದು ಶಾರ್ಪ್ ಫಾಲ್ ಬಂದಿದೆಯಲ್ಲ, ಇಟ್ಸ್ ಅ ಪ್ಯೂರ್ಲಿ ಟೆಕ್ನಿಕಲ್, ನಾಟ್ ಫಂಡಮೆಂಟಲ್. ಇದು ಫಾಲ್ ಅಲ್ಲ, ಇದು ಪ್ಯೂರ್ಲಿ ಟೆಕ್ನಿಕಲ್ ಫಾಲ್. ಜೊತೆಗೆ ಡಿಮರ್ಜರ್ ನಮ್ಮ ಕಂಪನಿ ವ್ಯಾಲ್ಯೂನ ಡೆಸ್ಟ್ರಾಯ್ ಮಾಡಲ್ಲ, ಅದು ಜಸ್ಟ್ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ. ಸೊ ನಿಮ್ಮ ಪೋರ್ಟ್ಫೋಲಿಯೋ ಇವತ್ತು ಟೆಂಪರವರಿ ಡೌನ್ ಆಗಿರ್ಬೋದು, ಅದು ನೀವು ವೇಟ್ ಮಾಡಿದ್ರೆ ಮತ್ತೆ ನಿಮ್ಮ ಪೋರ್ಟ್ಫೋಲಿಯೋ ವೇದಾಂತ ಶೇರ್ ಇರೋರಿಗೆ ಇನ್ನೂ 4 ಶೇರ್ ಎಕ್ಸ್ಟ್ರಾ ಬರ್ತಾ ಇದೆ. ಟೋಟಲ್ 5 ಕಂಪನಿ ಎಂಟಿಟೀಸ್ ನಿಮ್ಮ ಅಕೌಂಟಲ್ಲಿ ಇರ್ತದೆ. ಸೊ ಇದು ಒಂದು ವಿ ಕೆನಾಟ್ ಸೇ ಗುಡ್ ನ್ಯೂಸ್ ಆರ್ ಬ್ಯಾಡ್ ನ್ಯೂಸ್, ಇದು ನ್ಯೂಟ್ರಲ್ ನ್ಯೂಸ್. ಸೊ ಇದು ಪ್ರತಿ ಕಂಪನೀಸು ಸಹ ಡಿಮರ್ಜರ್ ಆಗೋದು ಇದೆಲ್ಲ ಸರ್ವೇ ಸಾಮಾನ್ಯ. ಈ ಥರ ಒಂದು ಮಾಹಿತಿ ತುಂಬ ಜನಕ್ಕೆ ಸಿಗ್ದಿರ 65% ಬಿದ್ದೋಯ್ತು ಅಂತ ಪ್ಯಾನಿಕಲ್ಲಿ ಸಿಕ್ಕಾಪಟ್ಟೆ ಶೇರ್ನ ಮಾರಾತು, ಸಿಕ್ಕಾಪಟ್ಟೆ ಜನ ಶೇರ್ಗಳನ್ನ ಮಾರ್ಕೊಂಡು ಬಿಟ್ಟಿದ್ದಾರೆ. ಇನ್ನು ಸ್ವಲ್ಪ ಜನ 65% ಬಿದ್ದೋಗಿದೆ, ಇಂಥ ಒಳ್ಳೆ ಕಂಪ್ನಿ ಅಂತ ತಗೊಂಡಿದ್ದಾರೆ. ಸೊ ತಗೊಂಡವ್ರಿಗೂ ಲಾಭ ಆಗಲಿಲ್ಲ, ಮಾರಿದವ್ರಿಗೂ ಲಾಭ ಆಗಲಿಲ್ಲ. ನಾಲೆಜ್ ಇರೋರ್ಗೆ ಮಾತ್ರ ಲಾಭ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೇನಾದ್ರು ಸ್ಟಾಕ್ ಮಾರ್ಕೆಟ್ ಕಲಿಬೇಕಾದ್ರೆ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ನಮ್ಮ 10 ಬ್ರಾಂಚು, ಆಲ್ಮೋಸ್ಟ್ ಪ್ರತಿ ಜಿಲ್ಲೆಯಲ್ಲೂ ನಮ್ಮ ಬ್ರಾಂಚ್ ಇದೆ, ವಿಸಿಟ್ ಮಾಡಿ ಸ್ಟಾಕ್ ಮಾರ್ಕೆಟ್ನ ಕಲೀಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು 500 ರುಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 ಡೇಸ್ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪನ್ನು ಮಾಡ್ತೇವೆ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.